ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು. ಇಡೀ ವಿಶ್ವದ ಆದರ್ಶಪ್ರಾಯರಾದಂಥ ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ ಪ್ರತಿಪಾದಕರಾದಂಥ ಯುಗ ಪುರುಷರಾದಂಥ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಉಪವಾಸದ ಮಹತ್ವವನ್ನು ಅನುಭವಿಸಿದರು. ಇಡೀ ಮನುಕುಲಕ್ಕೆಲ್ಲ ಅವರು ಅದನ್ನು ಬರೀತಾರೆ, ಹೇಳ್ತಾರೆ. ಅದಕ್ಕಾಗಿ ಉಪವಾಸ 21 ದಿವಸಗಟ್ಟಲೆ ಉಪವಾಸ ಮಾಡ್ತಿದ್ರು ಅವರು. ಏನಾದರೂ ವ್ರತ ಸಾಧಿಸಬೇಕಾಯಿತು ಅಂತಂದ್ರೆ ನೋಡ್ರಿ, ತಮ್ಮ ಮೇಲೆ ಅದಕ್ಕೆ ಸತ್ಯಾಗ್ರಹ ಅಂತ, ಸತ್ಯಕ್ಕಾಗಿ ಆಗ್ರಹ, ಸತ್ಯಾಗ್ರಹ ಅಂತ ಬ್ರಿಟಿಷರ ವಿರುದ್ಧ ಮತ್ತು ಏನಾದರೂ ಅನ್ಯಾಯದ ವಿರುದ್ಧ ಇದೇ ಅಸ್ತ್ರವನ್ನು ಅವರು ಪ್ರಯೋಗ ಮಾಡ್ತಾಯಿದ್ರು. ಮತ್ತು ಅದರಲ್ಲಿ ಯಶಸ್ವಿನೂ ಆದ್ರವರು. ಏನು, ಇಡೀ ಸೂರ್ಯ ಮುಳುಗದ ಸಾಮ್ರಾಜ್ಯ ಹೊಂದಿದಂಥ ಬ್ರಿಟಿಷರು ಅಹಿಂಸಾತ್ಮಕವಾಗೇನು, ತಲವಾರಿಲ್ಲ, ಯುದ್ಧ ಇಲ್ಲ, ರಕ್ತಪಾತ ಇಲ್ಲ, ಅವ್ರನ್ನ ಹೊರಗೆ ಹಾಕಬೇಕಾತಂದ್ರೆ ಇದು ಆತ್ಮಬಲದಿಂದ ಅಂದ್ರೆ ಉಪವಾಸದಿಂದ ಮನುಷ್ಯನಿಗೆ ಆತ್ಮಬಲ ಹೆಚ್ಚಕ್ಕದ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅವರು ನಡೀತಾ ಇದ್ದರೆ ಕಾನ್ಸ್ಟೇಬಲ್ ಓಡ್ತಾಯಿದ್ರು. ಜೈಲಿನಾಗ ಅವರು ಸ್ವಾತಂತ್ರ್ಯ ಹೋರಾಟದಾಗ ಅವರು ಜೈಲಿನಾಗ ಇದ್ದಾಗ ಅವರು ಬೆಳಗ್ಗೆ ವಾಕಿಂಗ್ ಮಾಡಿರು ಅಂತಂದ್ರೆ ಕಾನ್ಸ್ಟೇಬಲ್ ಅವ್ರ ಜೊತೆಗೆ ಓಡಬೇಕಾಗಿತ್ತು. ಅಂಥ ಬ್ರಿಸ್ಟ್ ವಾಕ್. ಗಾಂಧೀಜಿಯವರು ಎಂಥ ನೀಳವಾದ ದೇಹ, ಸ್ಕೆಲ್ಟನ್ ಕಂಡಂಗೆ ಕಾಣ್ತಿದ್ರು. ಆದರೆ ಎಂಥ ಆತ್ಮಬಲ ಇತ್ತು, ಎಂಥ ವಿಲ್ ಪವರ್ ಇತ್ತು, ಎಂಥ ಒಂದು ಅವರಲ್ಲಿ ಸಾಮರ್ಥ್ಯ ಇತ್ತು ಅಂತಂದ್ರೆ ಅವ್ರಿಗೆ ಇಡೀ ಏನು ಅಂದ್ಕೊಳ್ತಿದ್ರು, ಏನು ಸಂಕಲ್ಪ ಮಾಡ್ತಿದ್ರು ಅದನ್ನು ಸಾಧಿಸಿಬಿಡ್ತಿದ್ರು. ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಅದಕ್ಕೆ ಭಾಳ ಕೋಟಿಗಟ್ಟಲೆ ಜನ ಎಲ್ಲ ದುಡ್ದಾರ ಮತ್ತು ಬೇರೆ. ಆದರೆ ಇವ್ರದ್ದು ಪಾತ್ರ ಅದಕ್ಕೆ ಎಲ್ಲೆಲ್ಲೋ ಇದನ್ನು ಭಾಳ ಹಿಂಸೆಯನ್ನು ತಡಿಲಕ್ಕ ಅಲ್ಲಿ ಅಹಿಂಸಾತ್ಮಕವಾಗಿ ಅಲ್ಲಿ ಸತ್ಯಾಗ್ರಹವನ್ನು ಕೈಕೋತಾರ. ಅಂದ್ರೆ ತನ್ನ ದೇಹ ಅಂದ್ರೆ ಮನುಷ್ಯ ಆತ್ಮ ಸಂಯಮದಿಂದ ಎಲ್ಲವನ್ನೂ ಗೆದಿಲಿಕ್ಕೆ ಸಾಧ್ಯದ ಅಂತ ಜಗತ್ತಿಗೆ ತೋರಿಸಿಕೊಟ್ರು. ಆತ್ಮ ಸಂಯಮ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಉಪವಾಸ ಅದಕ್ಕೆ ಮೊದಲನೆಯ ಅಸ್ತ್ರ. ಅದಕ್ಕಾಗಿ ಗಾಂಧೀಜಿಯವರನ್ನು ನೋಡ್ರೆ ಇದರ ಎಲ್ಲ ಮಹಾತ್ಮರ ಜೀವನದಾಗೂ ಸಹಿತ ನಾವು ಈ ಉಪವಾಸದ ಇದನ್ನು ನೋಡ್ತೀವಿ, ಎದ್ದು ಕಾಣ್ತದೆ. ಅದಕ್ಕಾಗಿ ಈ ಉಪವಾಸದ ಅರ್ಥ ಏನಪ್ಪ ಅಂತಂದ್ರೆ ಮನುಷ್ಯ ತನ್ನಲ್ಲೇ ತಾನಿರೋದು. ಉಪ ಅಂದ್ರೆ ಸಮೀಪ, ವಾಸ ಅಂದರೆ ಇರೋದು. ಯಾರ ಸಮೀಪಪ್ಪ ಅಂತಂದ್ರೆ ತನ್ನ ಆತ್ಮದ ಸಮೀಪವೇ ಇರೋದು. ಅದಕ್ಕೆ ಈ ಆತ್ಮಶಕ್ತಿಯಿಂದ ಸಂಘಟಿತವಾಗಿರುವಂಥ ಈ ಶರೀರ ಪಂಚಭೂತಗಳಿಂದನೇ ಮಾಡಲ್ಪಟ್ಟದ. ಪಂಚಭೂತಗಳು ಸಹಿತ ಒಂದಕ್ಕಿಂತ ಒಂದು ಸೂಕ್ಷ್ಮ. ಅಂದರೆ ಪೃಥ್ವಿಗಿಂತ ಜಲ, ಜಲಕ್ಕಿಂತ ಅಗ್ನಿ, ಅಗ್ನಿಯಿಂದ ಪ್ರಕಾಶ, ಅಗ್ನಿಯಿಂದಕ್ಕಿಂತ ಸೂಕ್ಷ್ಮವಾಗಿ ವಾಯು, ವಾಯುವಿಗಿಂತ ಸೂಕ್ಷ್ಮವಾಗಿ ಆಕಾಶ. ಈ ರೀತಿ ಅವು ಸಹಿತ ಸೂಕ್ಷ್ಮ ಆಕೋತ ಹೋಗ್ತಾವ. ಅದರಿಂದ ಮನುಷ್ಯನಲ್ಲಿ ಆ ಸೂಕ್ಷ್ಮ ಅಂದ್ರೆ ಅದಕ್ಕೆ ನೋಡಿ, ಆಕಾಶ ತತ್ವ ಏನು ಮಾಡ್ತದೆ ಅಂದರೆ, ಆಕಾಶ ತತ್ವ ಅಂದ್ರೆ ಉಪವಾಸ, ಖಾಲಿ ಜಾಗ ಬಿಡೋದು. ನಾನು ಭಾಳಷ್ಟು ನಿಸರ್ಗ ಚಿಕಿತ್ಸೆಯಲ್ಲಿ ಸಾವಿರ ಗಟ್ಟಲೆ ರೋಗಿಗಳನ್ನು ಉಪವಾಸ ಇಟ್ಟ ಎನಿಮಾ ಕೊಟ್ಟೀವಿ ಅಂತಂದ್ರೆ ಏನು ಅಡೆತಡೆ ಇರ್ತದೆ, ಶ್ವಾಸ ಸರಾಗವಾಗಿ ಆಡಲಿಕ್ಕೆ, ಅಂದ್ರೆ ಶ್ವಾಸೋಚ್ಛ್ವಾಸದಾಗ ಯಾವುದೂ ಅಡೆತಡೆ ಇದ್ದದ್ದು ಹೋಗಬೇಕಾಗಿತ್ತು ಅಂತಂದ್ರೆ ಉಪವಾಸ ಭಾಳ ದಿವ್ಯ ಅತ್ಯವಶ್ಯ ಅಸ್ತ್ರ. ನೋಡಿರಿ, ಈಗ ನಮ್ಮ ದಿನಮಾನದ ಖ್ಯಾತ ಪ್ರವಚನಕಾರರಾದಂಥ ಈಶ್ವರ ಮಂಟ್ರವ್ರು ನಮ್ಮ ಆಶ್ರಮಕ್ಕೆ ಬಂದಿದ್ದರು. ಅವರಿಗೆ ಮೂಗೆಲ್ಲ ಕ್ಲಾಟ್ ಇತ್ತು, ಸೈನಸ್ ಟ್ರಬಲ್. ಇದನ್ನು ಆಪ್ರೇಷನ್ ಹೇಳಿದ್ರು ಅವರು.
ಆದ್ರೆ ಅದು ಯಾವಾಗಲೂ ಬಂದೇ ಇರ್ತಿತ್ತು. ಒಂದು 3 ದಿವಸ ಉಪವಾಸ ಮಾಡಿ ಎನಿಮಾ ತೊಗೊಂಡ್ಬಿಟ್ರು, ಓಪನ್ ಆಯಿತು. ಇಂಥವು ಸಾವಿರಗಟ್ಟಲೆ ಉದಾಹರಣೆಗಳನ್ನು ನಾನು ಕೊಡ್ಬೋದು. ಇಲ್ಲೇ ಗದಗ ಬೆಟ್ಟಗೇರಿ ಹತ್ತಾರೆ ಒಬ್ಬ ಲಂಬಾಣಿ ಹುಡುಗ ಬಂದಿದ್ದ. ಒಬ್ಬರು ನಮಗೆ ಆತ್ಮೀಯರು, ಅವ್ರನ್ನ ಬೂದಿಹಾಳ ಶರಣರು ಅವನ್ನ ಹೋಗಪ್ಪ ಇಲ್ಲಿ ಹಚ್ಚೋರತ್ತಿಕ ಅವೆಲ್ಲ ಇಲ್ಲಿ ಗಂಡಮಾಲಿ ಆಗಿದ್ದು ನೋಡ್ರಿ. ಅಂಥವೆಲ್ಲ ಗಂಡಮಾಲಿಗಳು ಯಾವುದು ಮೆಡಿಸಿನ್ಕ್ಕೆ ಮಾಡ್ರನ್ ವೈದ್ಯ ವಿಜ್ಞಾನಕ್ಕೆ ಅಸಾಧ್ಯದ, ಅದು ಹೋಗಂಗಿಲ್ಲ, ಬರೀ ಆಪ್ರೇಷನ್ ಮಾಡೇ ತೆಗಿಬೇಕು, ಅದು ಉಪವಾಸದಿಂದ ಹೋಗ್ತದ. ಅವು ಎಲ್ಲ ಗಂಡಮಾಲಿಗಳ ಎಲ್ಲ ಹೋಗಿಬಿಟ್ಟು ಬರೀ ಉಪವಾಸದಿಂದ ಹಾರ್ನಿಯಾ ಎಲ್ಲೆಲ್ಲಿ ಹಾರ್ನಿಯಾ ಇರ್ತದೆ ಅದು ಬರೀ ಉಪವಾಸ ಮಾಡಿಸಿ ಮಣ್ಣಿನ ಪಟ್ಟಿ ಹಾಕಿ ಸ್ವಲ್ಪ ಎನಿಮಾ ಕೊಟ್ಟು ಎಲ್ಲ ಆರಾಮಾಗ್ತದೆ. ಅನೇಕ ನೋಡ್ರಿ ಒಳಗಿನ ಟ್ಯೂಮರ್ ಸಹಿತ ಕರಗ್ತಾವ. ನಾನು ಇಂಚಗೇರಿ ಮಠದಾಗಿದ್ದಾಗ ಇಲ್ಲಿ ವಿಜಯಪುರ ಇಂಡಿ ತಾಲೂಕದಾಗ ಒಂದು ಇಂಚಗೇರಿ ಮಠ ಅದ. ಆ ಇಂಚಗೇರಿ ಮಠದಾಗ ಒಂದು ದೊಡ್ಡ ಹಾನಿ ಅಂತ ಎತ್ತ 3 ಕಾಲೇ ನಡೀತಿತ್ತದು. ಒಂದು ಕಾಲ ಗಂಟಾಗಿ ಪಾಪ ಕಾಲ ಎತ್ತಿ ಅದು ಊರ್ಲಕ್ಕ ಬರ್ತಿದ್ದಿಲ್ಲ. ಅದಕ್ಕೆ ಸ್ವಲ್ಪ ನಾವು ಇದನ್ನು ಹಾಕಿ ಮಣ್ಣಿನ ಪಟ್ಟಿ ಹಾಕಿದ್ದೀವಿ. ಮತ್ತು ನೋಡ್ರಿ ಅದು ಅಂದ್ರೆ ಆಹಾರ ಕೊಡಲಿಲ್ಲ ಅಂತಂದ್ರೆ ಶರೀರ ತಾನೇ ರಿಪೇರಿ ಮಾಡ್ತದೆ. ಯಾಕಂದ್ರೆ ಶರೀರದಾಗ ಒಂದು ಏನು ಪ್ರತಿರೋಧಕ ಶಕ್ತಿ ಇರ್ತದೆ, ರೋಗ ಪ್ರತಿರೋಧಕ ಶಕ್ತಿ, ಅದು ಉಪವಾಸದಿಂದ ಮಾತ್ರ ಜಾಗೃತಿ ಆಗ್ತದೆ. ಉಪವಾಸದಿಂದ ಜಾಗೃತಿ ಆಯಿತು ಅಂತಂದ್ರೆ ಅದು ಶರೀರವನ್ನು ಗುಣ ಮಾಡ್ತದೆ. ಇದನ್ನು ಗಾಂಧೀಜಿಯವರು ಕಂಡುಕೊಂಡ್ರು. ಅಷ್ಟೇ ಅಲ್ಲ, ಎಲ್ಲ ನಿಸರ್ಗ ಚಿಕಿತ್ಸಕರು ಸಹಿತ ನೋಡಿರಿ, ಯಾವುದು ಎದರಿಂದ ಎಲ್ಲ ಔಷಧಗಳಿಂದ ಮೀರಿ ಅಸಾಧ್ಯ ಆಗ್ತದನೋ ಆವಾಗ ನೀವು ಉಪವಾಸಾಸ್ತ್ರವನ್ನು ಬಳಸಿ ನೋಡ್ರಿ. ಹಿಂಗೆ ಸರಿಯಾಗಿ ವೈಜ್ಞಾನಿಕ ಉಪವಾಸ ಆವಾಗ ಯಾವುದು ಔಷಧಗಳಿಗೆ ಅಸಾಧ್ಯದನೋ ಅದು ಈಗ ಸದ್ಯ ನಮ್ಮ ಮಠದಾಗ ಇಲ್ಲಿ ಬೋನ್ ಮ್ಯಾರೋ ಪೇಷಂಟ್ ನೋಡ್ರಿ, ಬಳ್ಳಾರಿ ಹುಡುಗ ನಿತ್ರಾಣಾಗಿದ್ದ. ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ KPTCLದಾಗ ಅಸಿಸ್ಟೆಂಟ್ ಇಂಜಿನಿಯರ್ 30 ವರ್ಷ ಹರೆಯದ ಹುಡುಗ. ಅವ ನೋಡ್ರಿ ನಿಸ್ತ್ರಾಣಾಗಿ ಕಣ್ಣು ಮಂಜಾಗಿ ಮತ್ತು ಸ್ವಲ್ಪ ನಡೆದ್ರೆ ಧಾಪ ಬರ್ತಿತ್ತು ಅಂಥವ ಬಂದ ಬರೀ ಒಂದು 21 ದಿವಸ 25 ದಿವಸ ಉಪವಾಸ ರಸಹಾರ ಇವತ್ತು ಎಲ್ಲ ಮಾಡಿ ಸ್ವಲ್ಪ ಶರೀರ ಶುದ್ಧೀಕರಣ ಮಾಡಿಬಿಟ್ರೆ ಈಗ 12.6 4.6 ಇದ್ದ HP ಈಗ 12.6 ಇದನ್ನಾಗಿ ಅವನು ನಾರ್ಮಲ್ ಆಗಿ ಸದೃಢ ಆಗಿ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಾನ. ತನ್ನ ಕರ್ತವ್ಯಕ್ಕೆ ಹಾಜರಾಗ್ಯಾನ. ಎಂಥ ಅದ್ಭುತ ಶಕ್ತಿ ಅದ ಉಪವಾಸದಾಗ. ಅದಕ್ಕೆ ನಿಸರ್ಗ ಚಿಕಿತ್ಸಕರು ಏನು ಚಮತ್ಕಾರ, ಶರೀರದ ಚಮತ್ಕಾರಗಳನ್ನು ಹೆಂಗೆ ಹೊರ ಹಾಕ್ತಾರೋ ಅದು ಶರೀರದೊಳಗೆ ಅಂಥ ಟ್ರೆಮೆಂಡಸ್ ಹೀಲಿಂಗ್ ಪವರ್ ಇಸ್ ದೇರ್. ಅದು ಎದರಿಂದ ವ್ಯಕ್ತ ಆಗುತ್ತಪ್ಪ? ಇಂಥ ವೈಜ್ಞಾನಿಕ ಉಪವಾಸದಿಂದ. ಅದಕ್ಕಾಗಿ ಎಲ್ಲರೂ ಸಹಿತ ಉಪವಾಸದ ಮಹತ್ವವನ್ನು ತಿಳ್ಕೋಬೇಕು. ನೀವೇನಾದರೂ ಆಯಿತು ಅಂತಂದ್ರೆ ಕೆಮ್ಮ, ನೆಗಡಿ, ಜ್ವರ, ಡಿಸೆಂಟ್ರಿ ಇಂಥವೆಲ್ಲ ಆಯಿತು ಅಂತಂದ್ರೆ ಸ್ವಲ್ಪ ನೋಡ್ರಿ, ಅದು ಬಾಡಿದು ಕ್ಲೀನಿಂಗ್ ಪ್ರೊಸೆಸ್. ಅದು ನಮ್ಮ ದಿನನಿತ್ಯ ಶರೀರ ಮಲ ಮೂತ್ರ ಬೆವರ ಶ್ವಾಸದ ಮೂಲಕ ಟಾಕ್ಸಿನ್ ಎಲ್ಲ ಹೊಲಸನ್ನೆಲ್ಲ ಹೊರಗೆ ಹಾಕ್ತಿರ್ತದೆ. ಇದು ಎಲ್ಲ 4 ರಸ್ತಾದ ಮೇನ್ ಚಾನಲ್ಸ್ದಿಂದ ಹೊರಗೆ ಹೋಗಲ್ದೆ ಏನಾದರೂ ಒಳಗೆ ಉಳಿದಿತ್ತು ಅಂತಂದ್ರೆ ರೋಗದ ಮೂಲಕ 5ನೇ ರಸ್ತಾದ ಮೂಲಕ ಶರೀರ ಹೊರಗೆ ಹಾಕ್ತಿರ್ತದೆ. ಆವಾಗ ನೋಡ್ರಿ ಆವಾಗ ಕಾಮ್ ಚಾಲು ರಸ್ತಾ ಬಂದು ಟ್ಯಾಂಕ್ ತೊಳೆಯೋ ಹೊತ್ತಿನಾಗ ಮೇಲೆ ನೀರು ಬಿಡೋದು ಬಂದ್ ಮಾಡ್ತೀವಿ ಮತ್ತು ಕೆಳಗೆಲ್ಲ ಕ್ಲೀನ್ ಮಾಡ್ತೀವಿ. ಹಂಗೆ ನೋಡ್ರಿ ಇಲ್ಲಿಯೂ ಸಹಿತ ಏನು ಮಾಡಬೇಕಪ್ಪ ಅಂತಂದ್ರೆ ನಮಗೆ ಏನೋ ಕೆಮ್ಮ, ನೆಗಡಿ, ಜ್ವರ, ಡಿಸೆಂಟ್ರಿ, ಫೋಡಾಪುನ್ಸಿ ಅಂದರೆ ಗುಳ್ಳೆ ಹೇಳೋದು, ಇಂಥವು ಯಾವಾದರೂ ಅಕ್ಯೂಟ್ ಡಿಸೀಸ್ ಅಂತಾರೆ. ಈ ತೀವ್ರ ರೋಗಗಳಾದಾಗ ಪಟ್ನ ಮನುಷ್ಯ ಎಲ್ಲ ಆಹಾರವನ್ನು ಊಟ ಮಾಡೋದು ಬಿಟ್ಟು ಸ್ವಲ್ಪ ರಸಾಹಾರ
ಅಂದ್ರೆ ಎಳ್ನೀರೋ ಮಜ್ಜಿಗೆಯೋ ಇಂಥವು ಏನಾದರೂ ತೊಗೊಂಡ ಸ್ವಲ್ಪ ಸೂಕ್ತವಾದ ರಸಾಹಾರವನ್ನು ತೊಗೊಂಡ ಒಂದು 2-3 ದಿವಸದಾಗ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಆಗ ರೋಗದ ಬೇರೆನ ಹೋಗಿಬಿಡ್ತದೆ. ಇಲ್ಲಪ್ಪ ಅದನ್ನು ಮಾಡ್ರನ್ ಔಷಧ ತೊಗೊಂಡು ಅಲ್ಲೇ ಒಣಗಿಸಿಟ್ಟಿವಿ ಅಂತಂದ್ರೆ ಮೇಲೆ ಇದನ್ನು ಪುನರಾವರ್ತಿಸೋದ್ರಿಂದ ಏನಾಗ್ತದೆ ಅಂದ್ರೆ ಮುಂದೆ ಅಸ್ತಮ ಆಗಿಬಿಡ್ತದೆ. ಅದಕ್ಕಾಗಿ ಈ ವಿಜ್ಞಾನವನ್ನು ತಿಳ್ಕೋಬೇಕು. ಶರೀರ ಏನು ಮಾಡ್ತಿತ್ತು, ಕ್ಲೀನಿಂಗ್ ಮಾಡ್ತಿತ್ತು, ಅದರ ಕ್ಲೀನಿಂಗ್ ಪ್ರೊಸೆಸ್ಗೆ ನಾವು ಅಡೆತಡೆ ಮಾಡಿಬಿಟ್ಟಿವಿ. ಅದಕ್ಕೆ ಉಪವಾಸ ಕ್ಲೀನಿಂಗ್ ಪ್ರೊಸೆಸ್ಗೆ ಹೆಲ್ಪ್ ಮಾಡ್ತದೆ. ಅದಕ್ಕೆ ಶರೀರವನ್ನು ಒಳಗಿನಿಂದ ತೊಳಿತದೆ, ಸ್ವಚ್ಛ ಮಾಡ್ತದೆ. ಅದಕ್ಕಾಗಿ ಮತ್ತು ಸ್ನಾನ ಇದರ ಮೂಲಕ ಹೊರಗಿನಿಂದ ಸ್ಟೀಮ್ ಬಾತು ಇಂಥವ ಮೂಲಕ ಹೊರಗಿನಿಂದ ಶರೀರವನ್ನು ನಾವು ಕ್ಲೀನ್ ಮಾಡ್ಬೋದು. ಅದಕ್ಕೆ ಶರೀರ ಒಳಗೂ ಹೊರಗೂ ಇದನ್ನಾಗೋದು ಉಪವಾಸದಿಂದ. ಮತ್ತು ಅದೇ ರೀತಿ ಒಳ್ಳೆಯ ವಿಚಾರಗಳಿಂದ ಮನಸ್ಸನ್ನು ಸಹಿತ ಚನ್ನಬಸವಣ್ಣವ್ರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡು, ವಸ್ತ್ರ ಮಾಸಿದರೆ ಮಡಿವಾಳಂಗಿಕ್ಕುವುದು, ಮನಮಲಿನವಾದರೆ ಕೂಡಲ ಚನ್ನ ಸಂಗನ ಶರಣರೊಡನೆ ಅನುಭಾವ ಮಾಡುವುದು. ಇದು ಮನದ ಮಲಿನತೆಯನ್ನು ತೊಳೆದು ಯಾವುದಪ್ಪ ಅನುಭವ. ಶರಣರ ಜೊತೆಗೆ ಚಿಂತನೆ ಮಾಡ್ರೆ ಮನದ ಮಲಿನತೆ ಹೊಕ್ಕದ. ಮತ್ತು ನೀರು ವಿಭೂತಿ ಇತ್ಯಾದಿಗಳಿಂದ ಈ ಶರೀರದ ಮಲಿನತೆ ಕಡಿಮೆ ಆಗ್ತದ. ಅದಕ್ಕೆ ಶರೀರದಿಂದ ಹೊಲಸನ್ನು ಹೊರಗೆ ಹಾಕುವಂಥ ಒಂದು ಒಳ್ಳೆಯ ಕ್ರಿಯೆ ಯಾವುದಪ್ಪ ಅಂತಂದ್ರೆ ಉಪವಾಸ. ಆಮೇಲೆ ಕೆ ಲಕ್ಷ್ಮಣ ಶರ್ಮಾ ಅಂತ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ ಅಂಥೇಳಿ ಒಂದು ಭಾಳ ಚಂದ ನಿಸರ್ಗ ಚಿಕಿತ್ಸಕರಿಗೆ ಒಂದು ಟೆಕ್ಸ್ಟ್ ಇದ್ದಂಗೆ ಅದ. ಅದಕ್ಕೆ ಅವರು ಬರೀತಾರೆ. ಅವರ ಪುಸ್ತಕದಾಗ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ದಾಗ ಒಂದು ಉದಾಹರಣೆ ಅದ. ಏನು ಉದಾಹರಣೆಪ್ಪ, ದಾವಣಗೆರೆ ಜಿಲ್ಲೆಯೊಳಗೆ ಒಂದು ಹಳ್ಳಿ. ಆ ಹಳ್ಳಿಯೊಳಗೆ ಒಬ್ಬ ದೊಡ್ಡ ಒಕ್ಕಲಿಗ, ಅವನಲ್ಲಿ ಸಾಕಷ್ಟು ದನಗಳಿರ್ತಾವೆ. ಹಂಗೆ ಎಮ್ಮೆ ಆಕಳ ಇವ ಎಲ್ಲ ಇರ್ತಾವೆ. ಅದ್ರಾಗ ಒಂದು ಎಮ್ಮೆ ಕರ, ಅದಕ್ಕೆ ಆರೋಗ್ಯ ಸರಿ ಇರೋಂಗಿಲ್ಲ. ಅದರ ಆರೋಗ್ಯ ಎಷ್ಟು ಕೆಟ್ಟಿತ್ತು ಅಂತಂದ್ರೆ ಅದು ಇನ್ನೇನು ಬದುಕಂಗ ಇಲ್ಲಪ್ಪ ಅನ್ನುವಂಗೆ ಅದು ಭಾಳ ಸುಸ್ತಾಗಿಬಿಟ್ಟಿತ್ತು, ನಿತ್ರಾಣ ಆಗಿಬಿಟ್ಟಿತ್ತು. ಅದಕ್ಕೆ ಅವ್ನು ರೈತನು ತಿಳಿದ್ಬಿಟ್ಟ, ನೋಡಿದ ಇನ್ನೇನು ಇದು ಬದುಕಂಗಿಲ್ಲ ಅಂಥೇಳಿ ಅದ್ರ ಕಣ್ಣಿ ಉಚ್ಚಿಬಿಟ್ಟ. ಕಣ್ಣಿ ಉಚ್ಚಿ ಬಿಡೋಣ ನೋಡ್ರಿ, ಅದು ಸಾವಕಾಶ ಭಾಳ ಪ್ರಯತ್ನ ಪಟ್ಟ ಅದು ಎದ್ದು ನಿಂದಿರ್ಲಾಕ ಪ್ರಯತ್ನ ಪಟ್ಟು ಸಾವಕಾಶ ಪ್ರಯತ್ನ ಪಟ್ಟು ಎದ್ದು ನಿಂತ ಅಮಾತ್ಲೆ ಹೊರಗೆ ಬಿಸಿಲಿಗೆ ಬಂತು. ಬಿಸಿಲಿಗೆ ಬಂದ ಆರಾಮ ಅನ್ಕೋತು. ಮತ್ತು ಬಿಸಿಲಿನಿಂದ ಏನಾಕ್ಕದ್ರಿ, ಅದು ಬೆವ್ರು ಹೋಗೋದ್ರಿಂದ ಬಾಯಾರಿಕೆ ಹಾಕಿರ್ತ. ಮತ್ತು ಹೊಳ್ಳಿ ಬಂದು ನೀರು ಕುಡಿದು ಮತ್ತು ಹೋಗಿ ಬಿಸಿಲಾಗ ಮನ್ಕೊಳ್ಳೋದು. ಇದೇ ರೀತಿ ಮಾಡಿ ಒಂದು 2-3 ದಿನದಾಗ ಅದು ಮೊದಲಿನಂಗೆ ಸದೃಢ ಆಗಿಬಿಡ್ತು. ಯಾವುದೇ ಆಹಾರ ಇಲ್ದ ಧೂಪ ಸ್ನಾನ ಮತ್ತು ನಿರಾಹಾರವಾಗಿ ಅಂದ್ರೆ ಆ ಮನೆ ಅಜ್ಜಿ ಏನಾಯ್ತು, ಲಕ್ಷ್ಮಣ ಶರ್ಮಾನ್ ನಿಸರ್ಗ ಚಿಕಿತ್ಸಾ ಈ ಕರಿಗೆ ಗೊತ್ತಾಗೈತೆ ನೋಡು ಅಂತ. ಅದಕ್ಕೆ ನಿಸರ್ಗ ಚಿಕಿತ್ಸಾ ಇದು ನೈಸರ್ಗಿಕದ, ಭಾಳ ವೈಜ್ಞಾನಿಕದ, ಮೂಲ ವಿಜ್ಞಾನದ. ಅದು ಶರೀರ ಸಹಜವಾದಂಥ ಇದನ್ನಿದು. ಅದಕ್ಕಾಗಿ ಇಂಥವು ಅನೇಕ ಉದಾಹರಣೆಗಳನ್ನು ಸಹಿತ ನಾವು ನೋಡ್ಬೋದು. ಅದೇ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ದಾಗ ಬರೀತಾರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತ. ಫಂಡಮೆಂಟಲ್ ಪ್ರಿನ್ಸಿಪಲ್ಸ್, ಮೂಲಭೂತ ನಿಯಮಗಳನ್ನು ಏನೇನು ಬರೀತಾರೆ, ಇಟ್ ಈಸ್ ನಾಟ್ ವಾಟ್ ವಿ ಈಟ್ ಬಟ್ ವಾಟ್ ವಿ ಡೈಜೆಸ್ಟ್ ದಟ್ ಮೇಕ್ಸ್ ಅ ಸ್ಟ್ರಾಂಗ್ ಅಂತ. ನಾವು ಏನು ಈ ಚೀಲ, ಈ ಹೊಟ್ಟೆ
ಏನು ತುಂಬುತ್ತೀವಿ ಅದು ಭಾಳ ಮುಖ್ಯ ಅಲ್ಲ, ಎಷ್ಟು ಪಚನ ಮಾಡ್ಕೋತೀವಿ ಅದು ನಮಗೆ ಶಕ್ತಿ ಕೊಡ್ತದೆ ಅಂತ ಹೇಳ್ತಾರೆ ಅವ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬುದ 90% ಮಂದಿ ಎಲ್ಲರೂ ಸಹಿತ ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ಏನು ಮಾಡ್ತೀವಪ್ಪ ಅಂತಂದ್ರೆ ಊಟದ ಟೈಮ್ ಆಗೈತಿ ಅಂತ ಉಣ್ತೀವಿ, ಪಕ್ಕ ಹಸದು ಉಣಂಗಿಲ್ಲ. ಹಸದು ಉಂಡ್ರೆ ರೋಗನ ಬರಂಗಿಲ್ಲ. ಭೂಕ್ ಲಗನೆ ಪರ್ ಖಾಯಿಯೇ ಅಂತ ನೋಡ್ರಿ, ಒಂದು ವಿನಯ ಪತ್ರಿಕಾ ಅಂತ ಬರ್ತದೆ, ಅದ್ರಾಗ ಭೂಕ್ ಕಾ ಮಸಾಲ ಲಗಾವ್. ಈ ಚಟಪಟ ಇದನ್ನು ಆ ಬ್ರ್ಯಾಂಡದು ಈ ಬ್ರ್ಯಾಂಡದು ಮಸಾಲ ಅವು ಉಪಯೋಗ ಮಾಡೋಕ್ಕಂತ ಭೂಕ್ ಹಸಿವಿ ಅನ್ನೋದು ಮನುಷ್ಯನಿಗೆ ಒಂದು ದೊಡ್ಡ ವರದಾನ. ಅದು 90% ಜನರಿಗೆ ನ್ಯಾಚುರಲ್ ಸರಿಯಾದ ಹಸಿವಿನ ಗೊತ್ತಿಲ್ಲ. ಯಾಕೆ? ಉಪವಾಸನ ಮಾಡೋಂಗಿಲ್ಲ. ಒಂದು ಸ್ವಲ್ಪ ತಾಳ್ಮೆ ಸ್ವಲ್ಪ ತಡೆದ್ರೆ ಒಮ್ಮೆ ಉಂಡ ಮೇಲೆ 8 ತಾಸು ಏನನ್ನು ತಗೋಬಾರ್ದು. ನೀರು ಬರೀ ಪಚನಕ್ಕೆ ಸಹಕಾರಿಯಾದಂಥ ನೀರು ಮಾತ್ರ ತೊಗೊಳ್ತಾ ಇರಬೇಕು. ಇದರಿಂದ ಏನಾಗ್ತದೆ, ಅದಕ್ಕೆ ಸರಿಯಾಗಿ ಪಚನ ಆಗ್ಲಕ್ಕ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ಇರಲಿಲ್ಲ ಅಂದರೆ ಏನಾಗ್ತದೆ, ನೀವು ಒಂದು ಅನ್ನ ಕುದಿಲಾಕ ಇಟ್ಟಿರ್ತೀರಿ, ಅದರ ಇದನ್ನು ಸ್ವಲ್ಪ ಹೊತ್ತಾಗಣ ಮತ್ತಷ್ಟು ಅಕ್ಕಿ ಹಾಕಿ ಮತ್ತಷ್ಟು ನೀರು ಹಾಕಿರಿ, ಅದು ಹೆಂಗೆ ಸರಿ ಇದನ್ನು ಹಾಕದ, ಅದಕ್ಕೆ ಇಡೀ ಅನ್ನನ ಕೆಟ್ಟು ಹೋಗ್ತದೆ. ಹಂಗೆ ನೋಡ್ರಿ, ನಾವು ಒಮ್ಮೆ ಉಂಡ ಮೇಲೆ ಅದು ಸರಿಯಾಗಿ ಪಚನ ಆಗೋ ತನಕ ಮತ್ತೊಂದು ಆಹಾರವನ್ನು ಹಾಕಬಾರ್ದು, ಬರೀ ನೀರು ಕೊಡ್ತಾ ಇರಬೇಕು. ಅದಕ್ಕೆ ಉಪವಾಸ ಶರೀರಕ್ಕೆ ತನ್ನ ಇದನ್ನೆಲ್ಲ ಏನು ಒಳಗಿನ ಕೆಲಸಗಳನ್ನೆಲ್ಲ ಪಚನ ಶಕ್ತಿ ಆಗಲಿ, ನಿಷ್ಕಾಸನ ಆಗಲಿ, ಅದನ್ನು ಸ್ವಚ್ಛ ಮಾಡೋದಾಗಲಿ, ಮತ್ತು ಅದನ್ನೆಲ್ಲ ರಕ್ತಗತವಾಗಿ ಮಾಡೋದಾಗಲಿ ಅದಕ್ಕೆ ಅವಕಾಶ ಕೊಟ್ಟಂಗೆ. ಅದಕ್ಕೆ ನಾವು ಸಮಯವನ್ನು ಕೊಡಬೇಕು. ಇದರ ವಿಜ್ಞಾನವನ್ನು ಅಂದರೆ ಈ ಹೊಟ್ಟೆಯನ್ನು ಅರ್ಥ ಮಾಡ್ಕೊಂಡೀವಿ, ಒಳಗಿನ ಜೀರ್ಣಾಂಗಗಳನ್ನು ಇದನ್ನು ಶಕ್ತಿಯನ್ನು ಅಥವಾ ಕೆಲಸವನ್ನು ಅವರ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡ್ಕೊಂಡೀವಿ ಅಂತಂದ್ರೆ ನಮಗೆ ಶಕ್ತಿ ಯಾವಾಗ ಸಿಗ್ತದೆ ಅಂದ್ರೆ ಆ ಆಹಾರ ಪಚನ ಆದಾಗ ಮಾತ್ರ ಶಕ್ತಿ ಸಿಗ್ತದೆ. ಬರೀ ಉಂಡ್ರೆ ಶಕ್ತಿ ಸಿಗಂಗಿಲ್ಲ. ಬರೀ ಉಣ್ಣೋದೊಂದೇನು ಮಾಡ್ತಿರ್ತೀವ ಅದು ಆಹಾರವನ್ನು. ಅದಕ್ಕಾಗಿ ನಾವು ಬರೀ ಉಣ್ಣೋದನ್ನು ಸ್ವಲ್ಪ ಸಾವಧಾನದಿಂದ, ಸ್ವಲ್ಪ ಎತ್ತರದಿಂದ ಅದು ಪಚನ ಉಂಡ ಆಹಾರ ಪಚನ ಆಗೈತೋ ಇಲ್ಲೋ ಅದನ್ನು ಸಹ ನಾವು ನೋಡ್ತಾ ಹೋದೀವಿ ಅಂತಂದ್ರೆ ಆವಾಗ ಉಪವಾಸದ ಮಹತ್ವ ಗೊತ್ತಾಗ್ತದ. ಅದಕ್ಕಾಗಿ ಶರಣರು, ಸಂತರು, ಮಹಾತ್ಮರು, ದಾಸರು, ಎಲ್ಲ ಋಷಿ ಮುನಿಗಳು ಏನು ಇತ್ತಿತ್ತಲಾಗೆ ಯುಗ ಪುರುಷ ಗಾಂಧೀಜಿ ಅನುಯಾಯಿಗಳು, ಇನ್ನೂ ಎಷ್ಟೋ ಜನ ತಜ್ಞರು, ಮಹಾತ್ಮರು, ಅನೇಕ ಜನ ಸ್ವಾನುಭಾವಿಗಳು, ಬಹಳಷ್ಟು ಜನ ಇದನ್ನು ತಮ್ಮ ಶರೀರದ ಮೇಲೆ ಪ್ರಯೋಗ ಮಾಡಿ ನೋಡ್ರಿ. ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳಿ ಅದನ್ನು ಅವರ ಹೆಂಡತಿ ಇದನ್ನು ತಂದು ಕೊಡ್ತಾರೆ. ದಶಹರಿ ಒಳ್ಳೆಯ ಜಾತಿಯ ಮಾವಿನ ಹಣ್ಣನ್ನು ಹಿಂಗೆ ಕಟ್ ಮಾಡಿ ತಂದು ಅವ್ರು ಮುಂದಿಡ್ತಾರೆ. 1-2 ಪೀಸ್ ಅಷ್ಟೇ, 2 ತುಂಡುಗಳನ್ನು ಅಷ್ಟೇ ಹಿಂಗೆ ನೋಡಿ ಸರಿಸಿಡ್ತಾರೆ. ಯಾಕ್ರಿ ಆರಾಮಿಲ್ಲನಂತ. ಏಕಂ ಸ್ವಾದಂ ನಹಿ ಭುಂಜಿತ್ತಂತ. ಅದಕ್ಕೆ ಶರಣರು ದಾಸೋಹ ಪದ್ಧತಿಯನ್ನು ತಂದರು. ದಾಸೋಹ ಅಂದ್ರೆ ಹಂಚಿ ಉಣ್ಣೋದು, ಎಲ್ಲರಿಗೂ ಹಂಚಿ ಆಮೇಲೆ ಶೇಷ ಪ್ರಸಾದವನ್ನು ಉಣ್ಣೋದು. ಇದ್ರಾಗ ಉಪವಾಸನೂ ಹಾಸೋಹಕ್ಕಾಗ್ಯದ. ಅದಕ್ಕೆ ಸಂಯಮ. ಅತಿಥಿಗಳ ಮೊದಲಿನಿಂದ ಭಾರತೀಯ ಪರಂಪರೆಯಲ್ಲಿ ಬರ್ತದೆ, ಅತಿಥಿಗಳ ಎಲ್ಲ ಉಣ್ಣು ತನಕ ಉಣಬಾರ್ದು ಅಂತ. ಈ ರೀತಿ ಅನೇಕ ವ್ರತಗಳನ್ನು ಸಹಿತ ನಾವು ನೋಡ್ತೀವಿ. ಅಲ್ಲಿ ಎಲ್ಲರ ಎದುರಾಗ ಒಂದು ಪವಿತ್ರ ಜೀವನದೊಳಗೆ ಅಥವಾ ಸಾಧನಾಮಯ ಜೀವನದಾಗ, ಸಾಧಕರ ಜೀವನದಾಗ ಇದನ್ನು ಉಪವಾಸ ಹಾಸುಹೊಕ್ಕಾಗ್ಯದ. ಅದಕ್ಕಾಗಿ ಎಲ್ಲ ರೋಗಗಳನ್ನು ತೆಗಿಲಾಕ ನೋಡ್ರಿ. ಮತ್ತು ಯೋಗ ಸಾಧಿಸಬೇಕಾದರೂ ಸಹಿತ ಸಂಯಮ ಬೇಕು ಅಂತಂತಾರೆ ಅವ್ರು. ಅತಿ ಹಿತವಾದ ಮಿತಾಹಾರ, ಮಿತನಿದ್ರೆ, ಮಿತವಾಕು ಅಂತ ಶರಣರು ಹೇಳ್ತಾರೆ ತಮ್ಮ ವಚನದಾಗ. ಅಂದ್ರೆ ಮಿತವಾದಂಥ ಆಹಾರ ಅಂತಂದ್ರೆ ಅದು ಉಪವಾಸ. ಅದಕ್ಕೆ
ನಾವು ನಿಸರ್ಗ ಚಿಕಿತ್ಸೆದೊಳಗೆ ಇದನ್ನು ಬಳಸ್ಕೋತೀವಿ. ಏನು ಇಡೀ ಪರಂಪರಾಗತವಾಗಿ ಸಂತರು, ಶರಣರು, ಋಷಿಮುನಿಗಳು, ಗಾಂಧೀಜಿಯವರು ಇದೇನು ಇದನ್ನು ನಡ್ಕೊಂಡು ಬಂದದ, ಅವರೆಲ್ಲ ಏನು ಅನುಭವಿಸ್ಯಾರ ಅದನ್ನು ನಾವು ಇಲ್ಲೇ ನಿಸರ್ಗ ಚಿಕಿತ್ಸೆಯಲ್ಲಿ ಅದನ್ನು ಪ್ರಯೋಗಕ್ಕೆ ತರ್ತೀವಿ. ಅದಕ್ಕೆ ಜನರಿಗೆ ಬಂದಂತಹ ಜನರಿಗೆ, ಕೆಲವು ಜನರಿಗೆ ಏನಿರ್ತದೆ, ಉಪವಾಸ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಿರಂಗಿಲ್ಲ. ಅವರಿಗೆ ಫಲಹಾರ ರಸಹಾರ ಕೊಟ್ಟು ಉಪವಾಸ ಮಾಡಿಸ್ತೀವಿ. ಸ್ವಲ್ಪ ಸಮಯ ಹೆಚ್ಚು ತಗೋತದೆ ಅಷ್ಟೇ. ಅದಕ್ಕೆ ರಸಹಾರದ ಮೂಲಕ ಆಗಲಿ ಮತ್ತು ಫಲಹಾರದ ಮೂಲಕ ಆಗಲಿ, ಅದು ಆಗಲಿಲ್ಲ, ಕೆಲವೊಬ್ಬರಿಗೆ ಹಸಿವೆ ತಡ್ಕೊಳಕ್ಕಾಗಲ್ಲ, ಅವರಿಗೆ ಮೊಳಕೆ ಬಂದ ಕಾಳ ಮೇಲೆ ಇರ್ತೀವಿ ನೋಡಿರಿ. ಹಿಂದ್ ಕೇಸರಿ ಒಬ್ಬರು ಸತ್ಪಾಲ್ ಸಿಂಗ್ ಹಿಂದ್ ಕೇಸರಿ ಬರೀ ಮೊಳಕೆ ಬಂದ ಕಾಳ ಮೇಲೆ ಇರ್ತಿದ್ರು ಅವರು. ಇಂಥ ಏನು ಇಡೀ ಭಾರತದ ಶ್ರೇಷ್ಠ ಕುಸ್ತಿಪಟುವಾಗಿದ್ದರು. ಅದಕ್ಕಾಗಿ ಉಪ್ಪ ಸಕ್ರೆಯೊಳಗೆ ಭಾಳ ದೊಡ್ಡ ಶಕ್ತಿ ಅದ ಅಂತೇನು ನಮ್ಮಲ್ಲಿ ಒಂದು ಭ್ರಮ ಅದ. ಅದನ್ನು ತೆಗೆದ ಇವು ಎಲ್ಲ ವ್ಯಂಜನಗಳಿಂದ ಏನಾಕದ, ಉಪ್ಪಿನಕಾಯೋ ಅದು ಇದು ಏನೇನೇನ್ರಿ ಅದನ್ನು ನಂದಿಸಲಿಕ್ಕೆ ಜೊತೆಗೆ ಅದನ್ನು ಜೊತೆಗಿಟ್ಟು ಹೆಚ್ಚು ಓವರ್ ಈಟಿಂಗ್ ಮಾಡಿ ಹೊಟ್ಟೆ ಕೆಡಿಸಿಕೊಳ್ಳೋದಕ್ಕಿಂತ ಸಾದಾ ಆಹಾರ ಮತ್ತು ಸಿಂಪಲ್ ಲಿವಿಂಗ್, ಸ್ವಲ್ಪ ಉನ್ನತ ವಿಚಾರ, ಇವು ಥರನ ಇದನ್ನು ಮಾಡಿದ್ದಾದ್ರೆ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಸಹಿತ ದೂರ ಆಕ್ಕವ. ಯಾಕಂದ್ರೆ ಹಿತಮಿತವಾದ ಆಹಾರದಿಂದ ಏನಾಗ್ತದೆ, ಶರೀರ ಶುದ್ಧಿ ಆಗ್ತದೆ. ಶರೀರ ಶುದ್ಧಿ ಆಯಿತು ಅಂತಂದ್ರೆ ಶರಣರ ಸತ್ಸಂಗದಿಂದ ಮನಃಶುದ್ಧಿ ಆಗ್ತದೆ. ತನು ಮನ ಶುದ್ಧಿ ಆಯಿತು ಅಂತಂದ್ರೆ ತನು ಶುಚಿ, ಮನಃಶುಚಿಯಿಂದ ಏನಾಗ್ತದೆ, ಭಾವಶುಚಿ ಆಗ್ತದ. ಅದಕ್ಕೆ ಆತ್ಮಶುದ್ಧಿ ಆವಾಗ ಮನುಷ್ಯನಿಗೆ ಆತ್ಮಬಲ, ಎಲ್ಲ ಬಲದೊಳಗೆ ಆತ್ಮಬಲ ಶ್ರೇಷ್ಠವಾದದ್ದು. ಅದಕ್ಕಾಗಿ ಮನುಷ್ಯನಿಗೆ ಆತ್ಮಬಲ ಸಮೃದ್ಧ ಆಗಬೇಕಾಗಿತ್ತು ಅಂದ್ರೆ, ಆತ್ಮಬಲ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ತನು ಮನದ ಬಲವನ್ನು ಉಪವಾಸದಿಂದ ಹೆಚ್ಚು ಮಾಡಿಕೊಂಡು, ವೈಜ್ಞಾನಿಕ ಸರಿಯಾದ ರೀತಿಯಿಂದ ಉಪವಾಸವನ್ನು ಹೆಚ್ಚು ಮಾಡಿಕೊಂಡ ಎಲ್ಲ ಸಾಧಕರು, ಭಾಳಷ್ಟು ಜನ ಈಗೆಲ್ಲ ನಾವು ನೋಡ್ತೀವಿ. ಭಾರತದ ಹಿಮಾಲಯದ ತಪ್ಪಲಲ್ಲಿ, ಅನೇಕ ಗುಡ್ಡಗಾಡುಗಳಲ್ಲಿ ಅನೇಕ ಜನ ಸಾಧಕರು ನೂರಾರು ವರ್ಷ. ಮೊನ್ನೆ ಯೋಗ ರತ್ನ ಅವಾರ್ಡ್ ತೊಗೊಳಕ್ಕೆ ಹೋದಾಗ ಒಬ್ಬರು ವಾರಣಾಸಿಯಿಂದ ಬಂದಿದ್ದರು. ಅವರು ಎಷ್ಟು 120 ವರ್ಷ, 130 ವರ್ಷ, ಭಾಳಷ್ಟು ಜನ ಕಡಿಮೆ ಆಹಾರ ಮೇಲೆ ಇರ್ತಾರೆ. ಎಷ್ಟೋ ಜನ ಋಷಿಮುನಿಗಳು 500-600 ವರ್ಷ ಬದುಕ್ಯಾರ. ಅದಕ್ಕೆ ನೋಡಿರಿ, ಇತಿಹಾಸದಾಗ ಚಾಂಗದೇವ್ರನ್ನ ಇದನ್ನು ನೋಡ್ತೀವಿ ನಾವು. 1400 ವರ್ಷ ಏನೋ ಕುಂಭಕ್ಕೆ ಇದನ್ನು ಮಾಡ್ಕೊಂಡು ಗವಿಯೊಳಗೆ ಕುಂಡಿರ್ತಿದ್ರು ಅವರು. ಹಿಂಗೆ ನಾಥಪಂಥಿ ಜನ ಎಲ್ಲರೂ ಸಹಿತ 12 ವರ್ಷಗಟ್ಟಲೆ ಗವಿಯೊಳಗೆ ಹೋಗಿ ಕಾಯವನ್ನು ವಜ್ರಕಾಯವನ್ನಾಗಿ ಮಾಡ್ತಿದ್ರು ಅವರು. ಬರೀ ತಿಂದು ಮಾಡ್ತಿದ್ದಿಲ್ಲ, ಅದನ್ನು ಉಪವಾಸದ ಸಾಧನೆಯಿಂದ, ಹಠಯೋಗ ಅಂತಾರೆ, ಹಠಯೋಗದ ಸಾಧನೆಯಿಂದ ಆ ಪ್ರಾಣಶಕ್ತಿಯನ್ನು ನಿಯಂತ್ರಣ ಮಾಡಿ ಅದ್ಭುತವಾದ ಶಕ್ತಿಯನ್ನು ಶರೀರಕ್ಕೆ, ಅದಕ್ಕೆ ಆಹಾರದಿಂದನೇ ಶಕ್ತಿ ಬರ್ತೈತೆ ಅನ್ನೋದು ಭ್ರಮೆ ಅದು. ಅದಕ್ಕೆ ಶರಣರಾಗಲಿ, ಮಹಾತ್ಮರಾಗಲಿ, ಸಂತರಾಗಲಿ, ನಿಸರ್ಗ ಚಿಕಿತ್ಸಕರಾಗಲಿ ಅದನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ನಾವು ಅವ್ರ ಸತ್ಸಂಗದಾಗ ಬಂದು ಇದನ್ನು ತಿಳ್ಕೊಳ್ಳೋದು ಪ್ರಯತ್ನ ಮಾಡಬೇಕು. ಇರಲಿಲ್ಲ ಅಂದ್ರೆ ಸುಮ್ಮನೆ ಏನೋ ಹೋಗೋದು, ವಿಷಕಾರಿ ಔಷಧಗಳನ್ನು ಹಾಕಿ ನಾವು ರೋಗ ಗುಣ ಮಾಡ್ಕೋತೀವಿ ಅನ್ನುವಂಥ ಒಂದು ಭ್ರಮೆ ಏನದ ಈಗಿನ ಆಧುನಿಕ ಜಗತ್ತಿನ ಭ್ರಮೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಹೆಚ್ಚಾಗಿ ಮನುಷ್ಯ ತನ್ನ ಆರೋಗ್ಯವನ್ನು ಕೆಡಿಸಿಕೊಂಡ ಭಾಳ ಸಾವಿನತ್ತ ತನ್ನ ಪಯಣವನ್ನು ಏನು ಮಾಡ್ತಾ ಇದ್ದಾನೆ. ಅದನ್ನು ಎಚ್ಚರಾಗಿ ದೀರ್ಘಾಯುಷಿಯಾಗಿ ಯಾವಾಗ ಬಾಳಲಿಕ್ಕೆ ಸಾಧ್ಯದ, ಶ್ವಾಸ ಪರ ಸೂರತಿ ಕರ್ಜಾಯ್ ಅಂದ್ರೆ ದೀರ್ಘ ಶ್ವಾಸೋಚ್ಛ್ವಾಸ ಆಗಬೇಕಾಗಿತ್ತು ಅಂತಂದರೆ
ಅದನ್ನು ನೋಡ್ರಿ, ಯಾರು ಶಿವಯೋಗವನ್ನು ಮಾಡ್ತಾರ ಅವರಿಗೆ ಹಸಿವೆ ಕಡಿಮೆ ಆಗ್ತದ. ಯಾಕಂದ್ರೆ ಮನುಷ್ಯೆಲ್ಲ ಅಂತರ್ಮುಖಿ ಆಗ್ತದ. ಇಂದ್ರಿಯಗಳ ಕಡೆ ಇದ್ದದ್ದ ಇದನ್ನು ನೋಡ್ರಿ, ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳಕ್ಕೆ ಹೋದೀವಿ ತೃಪ್ತಿಪಡಿಸ್ಲಕ್ಕೆ ಹೋದೀವಿ ಅಂತಂದ್ರೆ ಅವು ಎಂದೂ ತೃಪ್ತಿ ಆಗಂಗಿಲ್ಲ. ಯಾಕಂದ್ರೆ ಉರಿಯುವಂಥ ಯಜ್ಞಕ್ಕೆ ಎಣ್ಣೆ ಹಾಕಿರ ಮತ್ತು ಇನ್ನೂ ಹೆಚ್ಚು ಅದು ಎಷ್ಟು ಹಾಕಿರು ಇದನ್ನು ಕಡಿಮೆನ. ಅದಕ್ಕಾಗಿ ನಾವು ಆಸೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಮಾತ್ರ ಸಾಧ್ಯದ. ಅದಕ್ಕೆ ಮನುಷ್ಯ ಆಸೆಯಿಂದ ಹೆಚ್ಚೆಚ್ಚು ಉಂಡ ಆರೋಗ್ಯವನ್ನು ಕೆಡಿಸ್ಕೋತಾನ. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಹೇಳುವಂಥ ತಾತ್ಪರ್ಯ ಏನಪ್ಪ ಅಂತಂದ್ರೆ, ನಿಸರ್ಗ ಚಿಕಿತ್ಸೆಯೊಳಗೇನು ಒಂದು ರಿಸಲ್ಟ್ ಕಾಣ್ತಾ ಇದೆ ನಿಮ್ಗೆ. ನೋಡಿರಿ, ಯಾರಿಗಾರೆ ಒಂದು ಕುರು ಆಗಿರ್ತದೆ, ಆ ಕುರು ಸುಮ್ಮನೆ ಹೋಗಿ ಆಪ್ರೇಷನ್ ಮಾಡಿ ಅಲ್ಲಿ ಕಲಿನ ಉಳಿದ್ಬಿಡ್ತದೆ. ಅಷ್ಟಕ್ಕಿಂತ ಉಪವಾಸ ಮಾಡಿ ಸ್ವಲ್ಪ ಎನಿಮಾ ತೊಗೊಂಡು ಅದ್ರ ಮೇಲೆ ರಾಡಿ ಪಟ್ಟು ತಣ್ಣೀರು ಪಟ್ಟು ಇಟ್ಟು ನೋಡಿರಿ, ಒಂದೆರಡು ದಿವಸದಾಗನ ಅದು ಮೇಲೆ ಮಣ್ಣಿನ ಪಟ್ಟಿ ಹಾಕೋದ್ರಿಂದ ಒಡೆದು ಕೀವು ಸೋರಿ ಸ್ವಚ್ಛ ಹಾಕದ. ಇದರಿಂದ ಏನಾಗಿಬಿಡ್ತದೆ, ಕಲಿ ಬೀಳಂಗಿಲ್ಲ ಮತ್ತು ಶರೀರ ತಾನೇ ಸ್ವಚ್ಛ ಮಾಡ್ತದೆ. ಇಂಥ ಒಂದು ಅದ್ಭುತ ಶಕ್ತಿ ಶರೀರದಾಗ ಅದು ಯಾವಾಗ ಗೊತ್ತಾಕದಪ್ಪ ಅಂದ್ರೆ ಉಪವಾಸ ಮಾಡೋದ್ರಿಂದ ಗೊತ್ತಾಕದ. ಅದಕ್ಕೆ ಉಪವಾಸದ್ದು ಭಾಳಷ್ಟು ಸಾಮರ್ಥ್ಯ ಅದಾವ. ಅವು ನಿಸರ್ಗ ಚಿಕಿತ್ಸಾದಾಗ ಬಂದ್ರನ ನಿಮ್ಮ ಶರೀರಕ್ಕೆ ಎಂಥ ಅದ್ಭುತ ಶಕ್ತಿ. ಬಹಳಷ್ಟು ಜನರಿಗೆ ಒಂದು ಹೊತ್ತು ಆಹಾರ ಬಿಡೋದ ಒಂದು ದೊಡ್ಡ ತೊಂದರೆ ಇರ್ತದೆ. ಅದು ಹೆಂಗ್ರಿ, ಯಾಕಂದರೆ ಡಾಕ್ಟರು ಹಂಗೆ ಹೇಳ್ತಾರೆ, ಆಹಾರ ತೋತು ಬರ್ರಿ, ಚೆನ್ನಾಗಿ ತೋತು ಬರ್ರಿ, ಮತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಆದರೂ ಸಹಿತ ನೀವು ಹೊಟ್ಟೆ ಖಾಲಿ ಬಿಡಬೇಡ್ರಿ, ಗ್ಯಾಸ್ ಆಕತಿ ಅಂತ. ಆದ್ರೆ ಈ ಭ್ರಮೆ ಏನದ, ಸ್ವಲ್ಪ ನಿಮ್ಗೆ ಹೋಗಬೇಕು. ಆ ಒಳಗಿನ ಹೊಲಸು ಹೊರಗೆ ಹೋತಂದ್ರೆ ಗ್ಯಾಸ್ ಹೋಗ್ತದ. ಬರೀ ಮೇಲೆ ಆಹಾರವನ್ನು ಹಾಕಿರ ಗ್ಯಾಸ್ ಹೋಗಂಗಿಲ್ಲ. ಅದಕ್ಕಾಗಿ ನಾವು ಸರಿಯಾಗಿ ಬರೀ ನಮ್ಮ ಆರೋಗ್ಯವನ್ನು ಇನ್ನೊಬ್ಬರ ಜವಾಬ್ದಾರಿ ಮೇಲೆ ಬಿಡೋದಕ್ಕಿಂತ ಯು ಶುಡ್ ಬಿಕಮ್ ಯುವರ್ ಓನ್ ಡಾಕ್ಟರ್. ನೀವು ನಿಮ್ಮ ಡಾಕ್ಟರ್ ನೀವೇ ಆಗಬೇಕು. ಅಂದ್ರೆ ನಿಮ್ಮ जवाबदारी जो अपने आप को संभाल नहीं सकता उसको भगवान भी नहीं संभाल सकता. ಡಾಕ್ಟ್ರ ಇದನ್ನು ಔಷಧ ಗುಳಿಗೆ ಇಂಜೆಕ್ಷನ್ ಅವ್ರನ್ನ ಉಳಿಸಂಗಿಲ್ಲ. ಯಾವುದು ಉಳಿಸ್ತದಪ್ಪ ಅಂತಂದ್ರೆ ನಿನ್ನ ಆರೋಗ್ಯದ ಜ್ಞಾನನ ನಿನ್ನ ಉಳಿಸ್ತದ. ಅದಕ್ಕೆ ಅದನ್ನು ಪ್ರಯೋಗ ಮಾಡಿ ನೋಡು. ಅದಕ್ಕೆ ಒಮ್ಮೆ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಬಂದ್ರಿ ಅಂತಂದ್ರೆ ಆವಾಗ ತಜ್ಞರ ಮಾರ್ಗದರ್ಶನದಲ್ಲಿ ನೀವು ನಿಮಗೆ ಅನೇಕ ವರ್ಷಗಳಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿರ್ತೀರಿ, ಆರಾಮಾಗಲ್ದು. ಈಗ ಬರೀ ಒಂದು 10 ದಿವಸ ಉಪವಾಸ ಮಾಡಿರಿ ಅಂದ್ರೆ, ಈ ಮಾರ್ಗದಾಗ ನಾನು ಸ್ವಲ್ಪ ಸಾಗಿನಿ ಅಂತಂದ್ರೆ ನಾನು ರೋಗನ ಗುಣ ಮಾಡ್ಕೋಬೇಕು ಅನ್ನುವಂಥ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹುಟ್ಟುತ್ತದೆ. ಅದರಾಗ ವಿಜಯ ಮಹಾಂತ ತೀರ್ಥ ಬಹಳ ನಿಸರ್ಗದ ಮಡಿಲಲ್ಲೇ ನಿಸರ್ಗ ಚಿಕಿತ್ಸೆ. ನಾನು ಯೋನ್ಯಾಕ್ ಅಂಥೇಳಿ ಬೆಂಗಳೂರಿನ ಒಂದು ಇದಕ್ಕೆ ಹೋಗಿದ್ದೆ, ಇಂಟರ್ನ್ಯಾಷನಲ್ ಒಂದು ಇದನ್ನದು ಸೆಮಿನಾರ. ಅಲ್ಲಿ ಹೋಗಿದ್ದೀವಿ. ಅಲ್ಲಿ ನಮ್ಮ ಡಾಕ್ಟರ್ MG ಮುಳುಕೂರು ಅವ್ರು ಹಚ್ಚಿದ್ರು, ನಿಸರ್ಗದ ಮಡಿಲಲ್ಲಿ ನಿಸರ್ಗ ಚಿಕಿತ್ಸೆ, ವಿಜಯ ಮಹಾಂತ ತೀರ್ಥ, ಶಿರೂರು, ಬಾಗಲಕೋಟೆ ಅಂತ. ಅಂದ್ರೆ ಇಂಥ ಅದ್ಭುತವಾದಂಥ ಇಲ್ಲೊಂದು ಏನು ಇದನ್ನದಪ್ಪ, ವಿಜಯ ಮಹಾಂತ ಶಿವಯೋಗಿಗಳ ಇದು ತಪೋಭೂಮಿ. ಇಲ್ಲಿ ಜಲ, ಇಲ್ಲಿ ಈ ನೆಲ, ಈ ಜಲ, ಇಲ್ಲಿ ಹವಾ, ಇಲ್ಲಿ ಪರಿಸರ ಭಾಳ ಅದ್ಭುತವಾದಂಥ ದಿವ್ಯದ. ಯಾಕಂದ್ರೆ ಯಾವುದು ಕಪ್ಪತ್ತು ಗುಡ್ಡಗತ್ತಲೆ ನ್ಯಾಚುರಲ್ ಮೆಡಿಸಿನ್ಸ್ ಎಲ್ಲ ಇಲ್ಲಿ ಸಿಗ್ತಾವೆ. ವಿಜಯ ಮಹಾಂತ ಪರಮ ತಪಸ್ವಿ ವಿಜಯ ಮಹಾಂತ ಶಿವಯೋಗಿಗಳ ತೋರಿಸಿದ ಒಂದು ಪವಾಡ ಸ್ಥಾನದ ಇಲ್ಲಿ. ಯಾವುದಪ್ಪ ಅಂದ್ರೆ ವಿಜಯ ಮಹಾಂತ ತೀರ್ಥ, ಅಥವಾ ಹಳ್ಳಿ ಜನ ಎಲ್ಲ ಅದಕ್ಕೆ ವರ್ತಿ ಕಟ್ಟೆ ಅಂತಾರೆ. ವರ್ತಿ ಕಟ್ಟೆ ಅಂತಂದ್ರೆ ಹೊಳ್ಯಾನ ವರ್ತಿ ಬಂದಂಗೆ 2 ಶಲಿಗಳು ಬರ್ತಾವೆ ಅದ್ರಾಗ. ಅದಕ್ಕೆ ವಿಜಯ ಮಹಾಂತ ಶಿವಯೋಗಿಗಳು ತೋರ್ಸ್ಯಾರಂಥೇಳಿ ನಾವು ವಿಜಯ ಮಹಾಂತ ತೀರ್ಥ ಅಂತ ಬೋರ್ಡ್ ಹಾಕಿದ್ದೀವಿ. ಅದಕ್ಕೆ ವಿಜಯ ಮಹಾಂತನ ಭಕ್ತರೆಲ್ಲ ಭಾಳ ಸದ್ಭಕ್ತಿಯಿಂದ ಬಂದು ಅದರ ನೀರೆಲ್ಲ ಅದು ಒಳ್ಳೆ ಮಿನರಲ್ ವಾಟರ್ ಅದ.
ಅದಕ್ಕೆ ವಿಜಯ ಮಹಂತ ತೀರ್ಥಕ್ಕೆ ತಾವೆಲ್ಲ ಒಮ್ಮೆ ಭೇಟಿಯನ್ನು ದರ್ಶನವನ್ನು ಕೊಟ್ರಿ ಅಂತಂದ್ರೆ ನಿಮ್ಮ ಜನ್ಮ ಪಾವನ ಎಲ್ಲರಿಗೂ ಶರಣಾರ್ಥಿಗಳು.